ಈ ತರಹ ಕಬ್ಬಿನಲ್ಲಿ ನಾವು ಏನು ಒಣ ಎಲೆಗಳನ್ನು ಸ್ಮಾಲ್ ಪೀಸಸ್ ಆಗಿ ನಾವು ಏನು ಮಾಡಿದ್ವಿ, ಆ ಎಲ್ಲ ಒಣ ಎಲೆಗಳನ್ನು ಒಂದು ಸಾಲದಲ್ಲಿ ಹಾಕಿದ್ದೀವಿ. ಹಾಗೂ ಒಂದು ಸಾಲನ್ನು ನಾವು ಗ್ಯಾಪ್ ಕೊಟ್ಟಿದ್ದೀವಿ, ಹಾಗೂ ಮತ್ತೊಂದು ಸಾಲಿನಲ್ಲಿ ಹಾಕಿದ್ದೀವಿ. ಈ ತರಹ ಒಂದು ಸಾಲು ಬಿಟ್ಟು ಒಂದು ಸಾಲು ನಾವು ಈ ತರಹ ಒಣ ಎಲೆಗಳನ್ನು ಒಂದು ಜೈವಿಕ ಗೊಬ್ಬರವನ್ನಾಗಿ ಪರಿವರ್ತಿಸಲು, ಒಂದು ಜೈವಿಕ ಗೊಬ್ಬರವನ್ನು ತಯಾರು ಮಾಡಲು ಈ ತರಹ ನಾವು ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಈ ತರಹ ನಾವು ಎಲ್ಲ ಒಣ ಎಲೆಗಳನ್ನು ಹಾಕಿದ್ದೀವಿ. ಈ ಸಾಲಿನಲ್ಲಿ ನಾವು ಈಗ ಒಣ ಎಲೆಗಳನ್ನು ಹಾಕಿದ್ದೀವಿ. ಈ ತರಹ ಒಂದು ಸಾಲು ಬಿಟ್ಟು ಒಂದು ಸಾಲಿಗೆ ನಾವು ಒಣ ಎಲೆಗಳನ್ನು ತುಂಬಿದ್ದೀವಿ. ಇದರಿಂದ ನಾವು ಒಂದು ಜೈವಿಕ ಗೊಬ್ಬರವನ್ನು ತಯಾರು ಮಾಡ್ತೀವಿ. ವೇಸ್ಟ್ ಡಿಕಾಂಪೋಸರ್, ಈ ಜೀವಾಣುಗಳ ಸಹಾಯದಿಂದ ನಾವು ಈ ಜೈವಿಕ ಗೊಬ್ಬರವನ್ನು ತಯಾರು ಮಾಡ್ತೀವಿ. ಈ ತರಹ ಇದು ಕಬ್ಬಿನ ರಟೂನ್ ಬೆಳೆಯ 2ನೇ ಸ್ಟೆಪ್ ಆಗಿದೆ. ಇದನ್ನು ತಾವು ಫಾಲೋ ಮಾಡಬೇಕು. 1ನೇ ಸ್ಟೆಪ್ ಮಾಹಿತಿಯನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಈ ತರಹ ಇದು 2ನೇ ಸ್ಟೆಪ್ ಆಗಿದೆ. ಈ ತರಹ ತಾವು 2ನೇ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಹೆಚ್ಚಿನ ಇಳುವರಿಗಾಗಿ ರಟೂನ್ ಕಬ್ಬಿನಲ್ಲಿ ಈ ತರಹ ತಾವು ಸ್ಟೆಪ್ಪನ್ನು ಫಾಲೋ ಮಾಡಿದರೆ ತುಂಬಾನೇ ಚೆನ್ನಾಗಿ ರಟೂನ್ ಕೃಷಿಯಲ್ಲಿ ಬೆಳವಣಿಗೆ ಆಗತ್ತೆ, ಹಾಗೂ ಇಳುವರಿಯು ತುಂಬಾನೇ ಚೆನ್ನಾಗಿ ಬರುತ್ತೆ.